ರೀಚ್ ಆಗಿದ್ದೀವಿ. ತುಂಬ ಕಷ್ಟ ಇದೆ ಇಲ್ಲಿಗೆ ಬರೋದು. ಗೂಗಲ್ ಮ್ಯಾಪ್ಸ್ ಕರೆಕ್ಟಾಗಿ ತೋರಿಸಲ್ಲ ನಿಮಗೆ. ಕೇಳ್ಕೊಂಡು ಬಂದಿದ್ದೀವಿ. ಸೊ ಹಿಡ್ಕೊ ಕೈಯ ಇಲ್ಲಿ ಬಾ, ಮೇಲತ್ತು ನಾನು ಕಾಣಿಸ್ತೆ ಕಣ, ಝೂಮ್ ಹಾಕ. ನಾನು ಕಾಣಿಸಿದ್ನಲ್ಲ ಅವತ್ತು. ಇಬ್ರು ಕಾಣಿಸಿದ್ವಿ. ಇನ್ನು 6 ತಿಂಗಳು ಬದುಕ್ತೀವ. ದರ್ಶಿನಿ ಬರ. ಹಾಂ, ದರ್ಶಿನ ಕಂಡ. ಇಲ್ಲೇ ಇದೆಯಲ್ಲ, ಕಾಣಿಸ್ತಿದೆಯಲ್ಲ. ಸೊ ಇನ್ನು 6 ತಿಂಗಳು ನಮಗೆ 3 ಜನಕ್ಕೂ ಏನೂ ಆಗಲ್ಲ. 6 ತಿಂಗಳು ಸೇಫ್. ನೀರು ಐತೆ ಇದ್ರಾಗೆ. ಬಾವಿ ಅಂದರೆ ವಿಡಿಯೋ ಮಾಡಂಗಿಲ್ಲ ಬಾರ್ಲಿ. ಯಾರು ಹೇಳಿದ್ದು? ಬಾ, ಇಷ್ಟೇ ಗೈಸ್. ತೋಲೋ ಸಾಕ್ಸ್ ಎಲ್ಲ ಕೊಳೆ ಆಗ್ತಾವ ಕಣಲ್ಲ. ಬಾ ಬಾ ಬಾ. ಸೊ ಇಲ್ಲಿ ಬರ್ತಿದೆ. ಬಾ, ಹೆಂಗೆ ಕುಡಿತೀಯೋ? ಕೇಳೋಣ ಯಾರಿದ್ದಾರೆ ಇಲ್ಲಿ? पानी वो मिलेगा? पानी 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 पीने का? हाँ, पी लो जाओ। कैसा भाई? कैसे पीना है? ಬಾಯ್ಲಿ ಇದರಲ್ಲಿ ಇಟ್ಟಿರ್ಬೇಕು ಅವರು. ಇಲ್ಲಿ ಐತಲ್ಲ. ಹಾಂ ಹಾಂ ಮೇಡಮ್, ಹಾಕೋ, ನೀರು ಹಾಕೋ. ಬಿಡು ಕೋಲ್ಡ್ ಇದೆ. ಚೆನ್ನಾಯ್ತಲ್ಲ ನೀರು. 2 ಸಲ ಕುಡ್ದಿಲ್ಲ. 3ಕ್ಕೆ ಮುಕ್ತಾಯ ಮಾಡು ತಮ್ಮ. ಎನ್ಲೈಟ್ಮೆಂಟ್ ಆಗುತ್ತೆ. ನಾಟ್ ಅಲೌಡ್. ಒಂದೇ ಬಾ ಹೋಗೋಣ. ಸೊ ನೀವು ಮಣಿಕರ್ಣಿಕಾ ಘಾಟಿಂದ ಬಂದರೆ ಇದು ಸಿಗುತ್ತೆ. 5 minutes later. हाँ, पेन की जो पेन ಎಲ್ಲಾಯ್ತು? ಇದನಾ? ಪಕ್ಕನಾ? ಸ್ಲಿಪ್ಪರ್ ಇಲ್ಲೇ ಬಿಡ್ಬೋದಾ? ಓ ಮಸ್ತು ಕಣೋ, ಹಿಡನ್ ಸ್ಪಾಟ್. ಸರಿ, ಶಿವನ ಲಿಂಗ ಕಾಣಿಸುತ್ತಿದೆ. ಇದಕ್ಕಷ್ಟೇ ನಿಮಗೆ ಗೂಗಲ್ ಮ್ಯಾಪಲ್ಲಿ ಸಿಗಲ್ಲ.
ಯಾರು ಕೇಳ್ಕೊಂಡೇ ಬರ್ಬೇಕು ನೀವು. ಪಿತಾ ಮಹೇಶ್ವರ್ ಅಂತ ಕೇಳಿದ್ರೆ ಹೇಳ್ತಾರೆ, ಮಣಿಕರ್ಣಿಕಾ ಘಾಟ್ ಹತ್ರ. Five minutes later. ಸೊ ಇವಾಗ ಮಣಿಕರ್ಣಿಕಾ ಘಾಟ್ ಹತ್ರ ಇದ್ದೀವಿ. ಇಲ್ಲಿ ವಾಲ್ ಪೆಟ್ಟಿಂಗ್ ಇನ್ನೊಂದು ಘಾಟ್ ಇದೆ, ಅದು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ ಇಲ್ಲಿ ಮಣಿಕರ್ಣಿಕಾ ಘಾಟ್ ಹತ್ರ. ಸೊ ಘಾಟಿಗೆ ಬಂದಿದ್ದೀವಿ, ನೀವು ನೋಡ್ತಿರ್ಬೋದು, ಇದೇ ಆ ಪೇಂಟಿಂಗ್ ಘಾಟು. Two hours later. Much later. Ten hours later. ಸೊ ಗುಡ್ ಮಾರ್ನಿಂಗ್. ಇವತ್ತು ನಮ್ಮದು ಕಾಶಿಲಿ ಲಾಸ್ಟ್ ಡೇ. ಬೆಳಗ್ಗೆ ಬೇಗ ಬೋಟ್ ರೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹಸಿ ಘಾಟಿಗೆ ಬಂದಿದ್ದೀವಿ. ಇಲ್ಲೊಂದು ಸ್ವಲ್ಪ ಚೀಪಾಗಿರುತ್ತಂತೆ, ನೋಡ್ಬೇಕು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ. ಇನ್ನೊಂದು ನೀವು ಲಾಸ್ಟ್ ನೋಡಿದ್ದು ಕ್ಲಿಪ್ ಬಂದುಬಿಟ್ಟು ಮಣಿಕರ್ಣಿಕಾ ಘಾಟ್ದು, ಅದು ನಿನ್ನೆ ರಾತ್ರಿ ಹೋಗಿದ್ವಿ 12 ಗಂಟೆಯಲ್ಲಿ. ಈ ಥರ ಚೆನ್ನಾಗಿತ್ತು. ವಾಪಸ್ ಬಂದಮೇಲೆ ಏನು ಮಾತಾಡಬೇಕು ಅಂತ ಅನಿಸ್ಲಿಲ್ಲ, ಅದಕ್ಕೆ ಏನು ಮಾತಾಡೋಕ್ಕಾಗಲಿಲ್ಲ. ನೋಡ್ತೀನಿ ಎಷ್ಟು ಚಾರ್ಜ್ ಮಾಡ್ತಾರೆ ಏನು ಅಂತ ಹೇಳ್ತೀನಿ. ಸೊ ಬೋಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. 1,500 ಕೇಳಿದ, 800 ರೂಪಾಯಿಗೆ ಫೈನಲ್ ಮಾಡ್ಕೊಂಡಿದ್ದೀವಿ. ಈ ಥರ ಬೋಟು ಅರ್ಧ ಗಂಟೆ ಅಷ್ಟೇ ಬೋಟಲ್ಲಿ ಕೂತಿದ್ದೀವಿ. Five minutes later. ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿದೆ. ಸೈಬೇರಿಯನ್ ಬರ್ಡ್ಸ್ ಎಲ್ಲ ಇದಾವೆ ಇಲ್ಲಿ. ಇದು ನಮ್ಮ ಬೋಟ್. ಇದು ಫೋನ್ ಎಲ್ಲ ಎಲ್ಲಿ ಇಡ್ತೀಯಾ?
ಸಂಕಟ್ ಮೋಚನ ಹನುಮಾನಂತ ದೇವಸ್ಥಾನ ಬಂದಿದ್ದೀವಿ. ಇಲ್ಲಿ ಜನ ಇದ್ದಾರೆ ತುಂಬಾನೇ. ಇವಾಗ ತಿಂದ್ವಿ ಹಸಿ ಘಾಟ್ ಹತ್ರ ತಿಂದು ಇಲ್ಲಿ ಬಂದಿದ್ದೀವಿ. ಲಾಕರಲ್ಲಿ ಫೋನೆಲ್ಲ ಇಟ್ಟು ಹೋಗ್ಬೇಕು ಇವಾಗ. A few minutes later. ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಆ ಹನುಮಾನ್ ದೇವಸ್ಥಾನ್ಗೆ ನೀವೇನಾದ್ರು ಕಾಶಿಗೆ ಬರೋರಿದ್ರೆ ಹೋಗ್ಲೇಬೇಕಾದಂಥ ಜಾಗ ಅದು. ತುಂಬ ಚೆನ್ನಾಗಿದೆ. ಆರಾಮಾಗಿ ಒಂದು ಅರ್ಧ ಗಂಟೆ ಕುತ್ಕೊಂಡಿದ್ದು ಬರ್ಬೋದು. ಭಜನೆ ಮಾಡ್ತಿರ್ತಾರೆ. ತುಂಬ ಚೆನ್ನಾಗಿತ್ತು. ಅದನ್ನು ಮಿಸ್ ಮಾಡಬೇಡಿ ನೀವೇನಾದ್ರು ಕಾಶಿಗೆ ಬರೋರಿದ್ರೆ. ಹಸಿ ಘಾಟ್ ಹತ್ರ ಬರ್ತದ್ದು. ಸೊ ಇವಾಗ ಚೆಕ್ಔಟ್ ಮಾಡಿಕೊಂಡು ಹೋಗಬೇಕು. ಮತ್ತೆ ಡೆಲ್ಲಿಗೆ ಹೋಗ್ಬೇಕು ನಾವು ಟ್ರೈನು. ಚಳಿ ಇದೆ ಆ್ಯಕ್ಚುಲಿ, ಬಟ್ ನಮಗಂತರ ಅಭ್ಯಾಸ ಆಗಿಬಿಟ್ಟಿದೆ. ಇಲ್ಲಿ 3 ದಿನದಿಂದ ಚಳಿನೂ ಅನ್ನಿಸ್ತಿಲ್ಲ. ಫಸ್ಟ್ ದಿನ ಬಂದಾಗ ಭಾಳ ಚಳಿ ಅನಿಸ್ತಿತ್ತು. ಇವಾಗೇನು ಅಷ್ಟು ಅನಿಸ್ತಿಲ್ಲ, ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಇಲ್ಲಿ ವೇಟಿಂಗ್ ಏರಿಯಾದಲ್ಲಿ. ನಮ್ಮ ಟ್ರೈನ್ ಇರೋದು ರಾತ್ರಿ 9-10 ಹಂಗೆ. ಹೋಟೆಲ್ ಬೇರೆ ಚೆಕ್ಔಟ್ ಟೈಮ್ ಆಗಿತ್ತು. ಮತ್ತು ಅಲ್ಲಿ ಈಗ ನೋಡೋದು ಏನೂ ಇರಲಿಲ್ಲ, ಎಲ್ಲೋ ಮುಗಿಸ್ಬಿಟ್ಟಿದ್ವಿ. ಸೊ ಏನು ಮಾಡೋದು ಗೊತ್ತಾಗಲಿಲ್ಲ, ಇಲ್ಲೇ ಬಂದ್ವಿ. ನಾವಿಲ್ಲಿ ಬಂದು ಕ್ಲಾಕ್ ರೂಮಲ್ಲಿ ಲಗೇಜ್ ಇಟ್ಟು ಹೋಗೋಣ ಅಂದ್ಕೊಂಡ್ವಿ. ಬಟ್ ಕ್ಲಾಕ್ ರೂಮ್ ಎಲ್ಲ ಖಾಲಿಯಾಗಿದೆ ಅಂತೆ, ಲಗೇಜ್ ಇಡೋಕ್ಕಾಗಲಿಲ್ಲ. ಸೊ ಲಗೇಜ್ ಹೊತ್ಕೊಂಡು ತಿರ್ಗೋಕ್ಕೂ ಆಗೋಲ್ಲ. ಸೊ ಇಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ 1 ಅವರ್ಗೆ ಪರ್ಸನಿಗೆ 10 ರೂಪೀಸು. ಸೊ 3 ಇದ್ದೀವಿ, 3 ಜನನು. 3 ಜನ 10 hours 300 ರೂಪೀಸ್ ಆಗುತ್ತೆ. ಸೊ ಇಲ್ಲೇ ಇರೋಣ ಅಂತ ಇದ್ದೀವಿ ಅಷ್ಟೆ. 24 hours later. ಸೊ ಗುಡ್ ಮಾರ್ನಿಂಗ್. ನಾವು ಇವಾಗ ಡೆಲ್ಲಿಲಿದ್ದೀವಿ. ನಿನ್ನೆ ರಾತ್ರಿ ಟ್ರೈನ್ ಹತ್ಬಿಟ್ಟು ಮಲಗಿದ್ದು ಆರಾಮಾಗಿ. ಮತ್ತು ಇಲ್ಲಿ ಬಂದು ಕ್ಲಾಕ್ ರೂಮ್ ನೋಡಿದ್ವಿ. ಕ್ಲಾಕ್ ರೂಮಿಗೆ ಬ್ಯಾಗ್ಗೆ ಲಾಕ್ ಹಾಕಲೇಬೇಕಂತೆ. ಸೊ ಅಲ್ಲಿ ಏನು ಹೋಗೋದು ಅಂತ ಹೇಳ್ಬಿಟ್ಟು ರೂಮ್ ಮಾಡಿದ್ವಿ. ರೂಮ್ ಮಾಡ್ಕೊಂಡು ಸ್ವಲ್ಪ ಫ್ರೆಶಪ್ ಆಗಿ ಇವಾಗ ತಿಂಡಿ ತಿನ್ನೋಕೆ ಬಂದಿದ್ದೀವಿ. ತಿಂಡಿ ತಿನ್ಕೊಂಡು ಇಲ್ಲಿಂದ ಸ್ವಲ್ಪ ಶಾಪಿಂಗ್ ಏನಾದ್ರು ಮಾಡೋಣ ಅಂತ ಡೆಲ್ಲಿಲಿ. ನೆಕ್ಸ್ಟ್ ಟ್ರೈನ್ ಬಂದ್ಬಿಟ್ಟು 8 ಗಂಟೆಗೆ ಐತೆ ವಾಪಸ್ ಕರ್ನಾಟಕಕ್ಕೆ. ಅಲ್ಲಿ ತನಕ ಏನು ಮಾಡೋದು ಅಂತ ಹೇಳ್ಬಿಟ್ಟು ಶಾಪಿಂಗ್ ಏನಾದ್ರು ಮಾಡೋಣ ಅಂತ ಹೋಗ್ಬೇಕು. ಇವಾಗ ಲೋಟಸ್ ಟೆಂಪಲ್ ನೋಡಿದ್ವಿ, ಬಟ್ ಕ್ಲೋಸ್ ಇದೆ ಅದು. ನಾಳೆ ಓಪನ್ ಆಗುತ್ತೆ. ಇವತ್ತೇನು ಕ್ಲೋಸ್ ಇದೆ ಅಂತ ಏನು ಗೊತ್ತಿಲ್ಲ. ಸೊ ನಾಳೆ ಹಾಂ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಬಿಡಬೇಕು ಅಷ್ಟೇ ಗೈಸ್. ಇವಾಗ ಮೆಟ್ರೋ ಅಲ್ಲಿ ಸರೋಜಿನಿ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ಶಾಪಿಂಗೋಸ್ಕರ. ಮೆಟ್ರೋ ತುಂಬ ಜನ ಯೂಸ್ ಮಾಡ್ತಾರೆ. कुछ नहीं डालेंगे। भाई
2 hours later. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಟೆಲಿಗೆ ಬಂದುಬಿಟ್ಟು ಚೆಕ್ಔಟ್ ಮಾಡಿದ್ವಿ. ಚೆಕ್ಔಟ್ ಮಾಡಿ ಇವಾಗ ಲೈಟಾಗಿ ಸ್ವಲ್ಪ ತಿಂಡಿ ತಿಂದ್ವಿ. ತಿಂಡಿ ತಿಂದು ಇವಾಗ ರೈಲ್ವೆ ಸ್ಟೇಷನ್ ಇದ್ದೀವಿ. ಟ್ರೈನ್ ಇವಾಗ 8 ಗಂಟೆಗಿದೆ. ಹತ್ತಿದ್ರೆ ನಾಡಿದ್ದು ದಾವಣಗೆರೆಯಲ್ಲಿ ಇರ್ತೀವಿ. ಸಾರಿ ಬೆಂಗಳೂರಲ್ಲಿ ಇರ್ತೀವಿ. 10 hours later. ಸೊ ರಾತ್ರಿ ಟ್ರೈನ್ ಹತ್ಬಿಟ್ಟು ಬಿಟ್ಟಿದ್ವಿ. ಇವಾಗ ಟೈಮ್ ಬಂದ್ಬಿಟ್ಟು ಒಂದು 2 ಗಂಟೆ ಆಗಿದೆ. ಮಹಾರಾಷ್ಟ್ರ ಎಂಟ್ರ್ ಆಗಿದೆ. ನಾಳೆ ಮಧ್ಯಾಹ್ನ 12 ಇಲ್ಲ 1 ರೀಚ್ ಆಗುತ್ತೆ ಕರ್ನಾಟಕ. ಸೊ ಇಲ್ಲಿಗೆ ಮುಗೀತು ಟ್ರಿಪ್ ಎಲ್ಲ. ಈ ವರ್ಷದ ಮೊದಲನೇ ಟ್ರಿಪ್ಪು. ನನ್ನ ಲೈಫ್ನ ದೊಡ್ಡ ಟ್ರಿಪ್ ಇದು ಆ್ಯಕ್ಚುಲಿ. 2,500 ಕಿಲೋಮೀಟ್ರ್ ಹೋಗಿ ಬಂದು ಅಂದರೆ ನಿಯರ್ಲಿ 5,000 ಕಿಲೋಮೀಟರ್ಸ್ ಲಾಂಗ್ ಟ್ರಿಪ್ ಇದೆ ಆ್ಯಕ್ಚುಲಿ. ಸೊ ಇಲ್ಲಿಗೆ ಮುಗಿಸ್ತೀನಿ ನಾನು ಟ್ರಿಪ್ ವ್ಲಾಗ್ನ. ನೆಕ್ಸ್ಟ್ ಮುಂದೆ ಏನೇನು ಮಾಡ್ತೀನಿ ಗೊತ್ತಿಲ್ಲ. ಡೈಲಿ ವ್ಲಾಗ್ಸ್ ಟೈಪ್ ಏನಾದ್ರು ಮಾಡ್ಬೋದು. ಮುಂದಿನ ತಿಂಗಳು ಇನ್ನೊಂದು ಯಾವ್ದಾದ್ರು ಸಣ್ಣದಾದ್ರು ಟ್ರಿಪ್ ಮಾಡ್ತೀನಿ. ಸೋಲೋ ಟ್ರಿಪ್ ಏನಂದರೆ ಜೊತೆಲಿ ಯಾರು ಬಂದರೆ ಅವ್ರನ್ನ ಕರ್ಕೊಂಡು ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಬೇಕು ನನಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಅಷ್ಟೇ ಗೈಸ್, ಇಲ್ಲಿಗೆ ಮುಗಿಸ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಟಾಟಾ, ಬಾಯ್.